ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಜಾಸ್ತಿ ಆದ್ಮೇಲೆ ಮತ್ತೆ ವಿಡಿಯೋ ಮಾಡ್ತಾ ಇದ್ದೀನಿ. ಅದು ಒಂದು ಲೆಜೆಂಡ್ರಿ ಬೈಕ್ ಜೊತೆ ಕಮ್ ಬ್ಯಾಕ್. ದಿ ರಾಯಲ್ ಎನ್ಫೀಲ್ಡ್ ಕಾಂಟಿನೆಂಟಲ್ GT 650 ಟ್ವಿನ್. ಯಾರು ತಾನೇ ಇಷ್ಟ ಆಗಲ್ಲ? ಎಲ್ಲ ಮಿಡಲ್ ಕ್ಲಾಸ್ ಬಾಯ್ಸ್ ಡ್ರೀಮ್ ಬೈಕು. ದ ಲೆಜೆಂಡರಿ ಬೈಕ್, ದ ಓನ್ಲಿ ಬೈಕ್ ಎಲ್ಲರಿಗೂ ಇಷ್ಟ ಆಗೋದು. ಈ ಗಾಡಿ ಸ್ಪೆಸಿಫಿಕೇಶನ್ಸ್ ವಿಡಿಯೋ ಆಗಿರುತ್ತಿದ್ದು. ಇದು ಬಂದು ಕೆಫೆ ರೇಸರ್ ಡಿಸೈನು. ಒಂಚೂರು ಪೊಸಿಷನ್ ಅಗ್ರೆಸಿವ್ ಆಗೇ ಇರುತ್ತೆ. ಇದರಲ್ಲಿ 3 ವೇರಿಯಂಟ್ಸ್ ಬರುತ್ತೆ. ಒಂದು ಬಂದು ಸ್ಟ್ಯಾಂಡರ್ಡು, ನೆಕ್ಸ್ಟು ಅಲಾಯ್ ವೀಲ್ಸು, ಇನ್ನೊಂದು ಕ್ರೋಮ್. ಅದರಲ್ಲಿ ಸ್ಟ್ಯಾಂಡರ್ಡ್ ವೇರಿಯಂಟಲ್ಲಿ 2 ಕಲರ್ ಬರುತ್ತೆ, ಬ್ರಿಟಿಷ್ ರೇಸಿಂಗ್ ಗ್ರೀನ್ ಮತ್ತು ರಾಕರ್ ರೆಡ್ ಅಂತ. ಮತ್ತು ಅಲಾಯ್ ವೀಲ್ಸಲ್ಲಿ ಇದೊಂದು ಇವಾಗ ನೋಡ್ತಾ ಇದ್ದೀರಲ್ಲ, ಇದು ಬಂದು ಅಪೆಕ್ಸ್ ಗ್ರೇ. ಆಮೇಲೆ ಇನ್ನೊಂದು ಬಂದು ಸ್ಲಿಪ್ ಸ್ಟ್ರೀಮ್ ಬ್ಲೂ ಅಂತ. ಆಮೇಲೆ ಕ್ರೋಮಲ್ಲಿ ಎಲ್ಲರ ಫೇವ್ರೇಟ್ ಕಲರ್ ಗುರು ಕ್ರೋಮು. ಅದನ್ನು ಮಿಸ್ಟರ್ ಕ್ಲೀನ್ ಅಂತ ಕರೀತಾರೆ. ಎಲ್ಲರ ಫೇವ್ರೇಟ್ ಕಲರ್ ಅದು. ಈ ಅಲಾಯ್ ವೀಲ್ ವೇರಿಯಂಟಲ್ಲಿ ಮಾತ್ರನೇ ಟ್ಯೂಬ್ಲೆಸ್ ಟೈರ್ಸ್ ಬರುತ್ತೆ. ಫ್ರಂಟ್ ಟು ಬ್ಯಾಕ್ 2 ಟ್ಯೂಬ್ಲೆಸ್ ಟೈರ್ಸು. ಮಿಕ್ಕಿದ 2 ವೇರಿಯಂಟ್ಸಲ್ಲಿ ಸ್ಟ್ಯಾಂಡರ್ಡ್ ಮತ್ತು ಕ್ರೋಮಲ್ಲಿ ಸ್ಪೋಕ್ಸ್ ವೀಲ್ಸ್ ಬರುತ್ತೆ. ಸ್ಪೋಕ್ ವೀಲ್ಸ್ ಡೋಪಾಗಿ ಕಾಣಿಸುತ್ತೆ ಕೆಫೆ ರೇಸರ್ಗೆ. ಇದು ಏನು ಕಮ್ಮಿ ಏನಿಲ್ಲ, ಸಕ್ಕತ್ತಾಗಿದೆ ಗುರು ಗಾಡಿ. ಈ 3 ವೇರಿಯಂಟ್ ಆನ್ ರೋಡ್ ಪ್ರೈಸಸ್ ಆನ್ಲೈನಲ್ಲೇ ಚೆಕ್ ಮಾಡ್ಕೋಬೋದು. ನಾನು ಒಂದ್ಸರಿ ಹೇಳ್ತೀನಿ ನೋಡಿ. ಸ್ಟ್ಯಾಂಡರ್ಡ್ ಬಂದು 4,46,783 rupees ಆಗುತ್ತೆ. ಇದೆಲ್ಲ ಆನ್ ರೋಡ್ ಪ್ರೈಸಸ್ ಬೆಂಗಳೂರಾಗಿರುತ್ತೆ. ಮತ್ತು ಅಲಾಯ್ ವೀಲ್ದು ನಮ್ಮ ಹತ್ರ ಇದೆಯಲ್ಲ, ಈ ಗಾಡಿದು 4,73,552 rupees ಆಗುತ್ತೆ. ಮತ್ತು ಕ್ರೋಮೇ ಚೂರು ಕಾಸ್ಟ್ಲಿ, 4,81,580 rupees ಆಗುತ್ತೆ. ಈ ಗಾಡಿಯಲ್ಲಿ ಮೈನ್ ಈ ಇಂಜಿನ್ನು 650cc ಇಂಜಿನ್ನು. ಎಕ್ಸಾಕ್ಟ್ಲಿ ಹೇಳ್ಬೇಕಂದ್ರೆ 647.95cc ಇಂಜಿನ್ನು. ಮತ್ತು ಇದು ಪ್ಯಾರಲಲ್ ಟ್ವಿನ್ನು, ಏರ್ ಮತ್ತು ಲಿಕ್ವಿಡ್ ಕೂಲ್ಡ್ ಆಯಿಲ್ ಕೂಲ್ಡ್ ಇಂಜಿನ್. ಇದು ನೋಡಿ, ಇಲ್ಲಿ ಚಿಕ್ಕ ರೇಡಿಯೇಟರ್ ಇದೆ, ಇದು ಕೂಲ್ ಮಾಡುತ್ತೆ ಈ ದೊಡ್ಡ ಬಲ್ಕಿ ಹಲ್ಕ್ ಇಂಜಿನ್ನ. ಏನು ಸೈಜ್ ಇದೆ ಗುರು ಇಂಜಿನ್ನು, ಕ್ರೇಜಿ. ಇದು ಬಂದು 46.8 bhp ಪ್ರೊಡ್ಯೂಸ್ ಮಾಡುತ್ತೆ. ಆಮೇಲೆ ಟಾರ್ಕ್ ಬಂದು 52.3 Nm ಟಾರ್ಕು. ಇದು ಕ್ಲೈಮ್ಡ್ ಮೈಲೇಜ್ ಬಂದು 25 kmpl. ಇದು ಒಂದು 18 to 20 ಕೊಡ್ಬೋದು ಅಪ್ರಾಕ್ಸಿಮೇಟ್ಲಿ. ಈ ಇಂಜಿನು 6 ಸ್ಪೀಡ್ ಗೇರ್ ಬಾಕ್ಸ್ ಜೊತೆ ಮೇಟ್ ಆಗಿದೆ. 1 ಡೌನ್, ಇನ್ನು ಮಿಕ್ಕಿದ್ದೆಲ್ಲ 5 ಅಪ್ಪು. ಇದ್ರ ಕರ್ಬ್ ವೈಟ್ ಬಂದು 211 kgs. ಆಮೇಲೆ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ 12.5 ಲೀಟರ್ಸ್ ಟ್ಯಾಂಕ್ ಕೆಪಾಸಿಟಿ ಇದು. ಆಮೇಲೆ ಸೀಟ್ ಹೈಟ್ ಬಂದು 804 mm. ಗ್ರೌಂಡ್ ಕ್ಲಿಯರೆನ್ಸ್ ಬಂದು ನಿಮಗೆ 174 mm ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ. ಫ್ರಂಟು ಮತ್ತು ರಿಯರು ABS ಬರುತ್ತೆ, ಡ್ಯೂಯಲ್ ಚಾನಲ್ ABS ಬರುತ್ತೆ. ಇವಾಗ ಮೀಟ್ರ್ ಕನ್ಸೋಲಿಂದ ಸ್ಟಾರ್ಟ್ ಮಾಡಿಬಿಡೋಣ. ಸೆಮಿ ಡಿಜಿಟಲ್ ಇದು. ಈ ಕಡೆ ಸ್ಪೀಡ್ ತೋರಿಸುತ್ತೆ, ಇಲ್ಲಿ ಬಂದು RPM ಇಂಡಿಕೇಶನ್ಸ್ ಇದೆ, ABS ಎಲ್ಲ. ಮತ್ತು ಇಲ್ಲಿ ಫ್ಯೂಲ್ ಗೇಜ್ ಇದೆ, ಮತ್ತು ಟ್ರಿಪ್ ಓಡೋಮೀಟ್ರ್ ಇದೆ. ಏನಿದೆ ನೋಡಿ ಲುಕ್ಕು. ಇಗ್ನಿಷನ್ ಆನ್ ಆಫ್ ಮತ್ತು ಸೆಲ್ಫು ಎಲ್ಲ ಇಂಟಿಗ್ರೇಟೆಡು. ಮತ್ತು ಇಲ್ಲಿ ಹಜಾರ್ಡ್ಸ್ದು ಸ್ವಿಚ್ ಇದೆ. ಈ ಕಡೆ ಹಾಕಿದ್ರೆ ಹಜಾರ್ಡ್ಸು ಎಲ್ಲ ಬ್ಲಿಂಕರ್ಸು ಅವ್ರ ಹಜಾರ್ಡ್ಸು. ಮತ್ತು ಈ ಕಡೆ ಲೆಫ್ಟ್ ಸೈಡ್ ಬಂದರೆ ಹೆಡ್ಲೈಟ್ಸ್ ಕಂಟ್ರೋಲ್ ಇದೆ, ಪಾಸು, ಲೋ ಬೀಮು, ಹೈ ಬೀಮು, ಮತ್ತು ಇಂಡಿಕೇಟರ್ಸ್ದು, ಆರನ್ನು. ಕ್ಲಚ್ಚು ತುಂಬ ಸಾಫ್ಟ್ ಇದೆ ಅಂತ ಹೇಳೋಕ್ಕಾಗಲ್ಲ, ಸಾಫ್ಟಾಗಿ ಒಂದು ಪರವಾಗಿಲ್ಲ. ಮತ್ತು ಈ ಮಿರರ್ಸ್ ಚೇಂಜ್ ಮಾಡಿಸಿದ್ದೀವಿ. ಇದು ಬಂದು ಆಫ್ಟರ್ ಮಾರ್ಕೆಟ್ ಮಿರರ್ಸು, ರಾಯಲ್ ಎನ್ಫೀಲ್ಡ್ ಎಲ್ಲ. ಏನು ಕೇಳಿದ್ರು ಸ್ಟಾಕ್ ಇಲ್ಲ ಅಂತಾರೆ ನೋಡಿ. ಇನ್ನೂ ಇದು ಕೂಡ ಹಾಕ್ಸಿಲ್ಲ, ಇಂಜಿನ್ ಗಾರ್ಡ್ ಕೂಡ ಹಾಕ್ಸಿಲ್ಲ, ಸಂಪ್ ಗಾರ್ಡ್ ಹಾಕ್ಸಿಲ್ಲ. ಸರ್ವಿಸ್ ತುಂಬ ಇಂಪ್ರೂವ್ ಮಾಡ್ಕೋಬೇಕು ಅಲ್ಲ ರಾಯಲ್ ಎನ್ಫೀಲ್ಡು. ಮುಂದೆ LED ಹೆಡ್ಲ್ಯಾಂಪ್ಸ್ ಇದೆ, ಮತ್ತು ಇಂಡಿಕೇಟರ್ಸ್ ಇದೆ, ಹ್ಯಾಲೋಜನ್ ಇಂಡಿಕೇಟರ್ಸು. ಲೋ ಬೀಮು ಗಾಡಿ ಆನಲ್ಲಿದೆ, ಮತ್ತು ಲೋ ಬೀಮ್ ಆನ್ ಆಗುತ್ತೆ ಗಾಡಿ ಆನ್ ಆದ ತಕ್ಷಣ. ಇದು ಐ ಬೀಮು. ನೈಟ್ ಟೈಮ್ ಆದರೆ ಓಕೆ, ವಿಸಿಬಿಲಿಟಿ ಚೆನ್ನಾಗಿ ಕಾಣಿಸುತ್ತೆ ರೋಡು. ಬ್ಲಿಂಕರ್ಸ್ ಆನ್ ಮಾಡೋಣ. ಬ್ಲಿಂಕರ್ಸ್ ಆನ್ ಆಗಿದೆ, ಇವಾಗ ಆಫ್ ಮಾಡಿಬಿಡೋಣ. ಫ್ರಂಟು ಮತ್ತು ರಿಯರ್ 2 ಡಿಸ್ಕ್ ಬ್ರೇಕ್ಸ್ ಬರುತ್ತೆ. ಫ್ರಂಟ್ ಬಂದು 320 mm ಡಿಸ್ಕು, ಮತ್ತು ABS ಇದೆ. ರಿಯರ್ ಬಂದು 240 mm ಇದು ಡಿಸ್ಕ್ ಸೈಜ್ ಇದು. ಇಲ್ಲೂ ABS ಇದೆ ರಿಯರ್. ಹಿಂದೆ ನೋಡಿ, ಇದು ಬ್ರೇಕ್ ಲೈಟು ಮತ್ತು ಇಂಡಿಕೇಟರ್ಸು ಈ ಥರ ಬರುತ್ತೆ, ಮತ್ತು ಡ್ಯೂಯಲ್ ಎಕ್ಸಾಸ್ಟು.
ಇದು ಗಾಡಿ ಜೊತೆನೆ ಬಂದಿರೋ. ಇದರಲ್ಲಿ ಸೆಂಟೋರೋ ST ಅಂತ ಬ್ರ್ಯಾಂಡ್ ಇರೋ ಟೈರು 100/90 ಇಷ್ಟು 18 ಟೈರ್ಸು, 18 ಇಂಚ್ ಫ್ರಂಟು. ರಿಯರ್ ಬಂದು 130/70 R18. ಇಡೀ ಗಾಡಿ ಯಾವ್ದ್ರ ಮೇಲೆ ನಿಂತಿರುತ್ತೆ ಅಂದರೆ ಒಂದು ಚಾಸಿಸ್ ಮೇಲೆ. ಆ ಚಾಸಿಸ್ ಬಂದು ಸ್ಟೀಲ್ ಟ್ಯೂಬ್ಯುಲರ್ ಡಬಲ್ ಕ್ರಾಡಲ್ ಫ್ರೇಮ್ ಅಂತಾರೆ. ಮತ್ತು ಫ್ರಂಟ್ ಬಂದು ಟೆಲಿಸ್ಕೋಪಿಕ್ ಫೋರ್ಕ್ ಬರುತ್ತೆ. ಹಿಂದೆ ಬಂದು ಪ್ರೀ ಲೋಡ್ ಅಡ್ಜಸ್ಟಬಲ್ ಟ್ವಿನ್ ರಿಯರ್ ಸ್ಪ್ರಿಂಗ್ಸ್ ಬರುತ್ತೆ. ಇಲ್ಲಿ ಲೋಡ್ ಅಡ್ಜಸ್ಟ್ ಮಾಡ್ಕೋಬೋದು. ಆ ಕಡೆ ಈ ಕಡೆ 2 ಸ್ಪ್ರಿಂಗ್ಸು ಬರುತ್ತೆ. ಅದ್ರ ಪೊಸಿಷನ್ ಮಾತ್ರ ಅಗ್ರೆಸಿವ್ ಪೊಸಿಷನ್ನು. ನಿಮ್ಗೆ ಅಗ್ರೆಸಿವ್ ಪೊಸಿಷನ್ ಬೇಡ, ಸೇಮ್ ಇಂಜಿನ್ ಬೇಕು ಅಂದರೆ ಇಂಟರ್ಸೆಪ್ಟರ್ ತೊಗೋಬೋದು. ಆಮೇಲೆ ಈ ಥರ ಮಿರರು ಒಳ್ಳೆ ಲುಕ್ ಕೊಡುತ್ತೆ. ಮಿರರ್ಸು ಬಾರ್ ಆ್ಯಂಡ್ ಮಿರರ್ಸು. ಈ ಮಿರರ್ಸ್ನ ಬಾರ್ ಆ್ಯಂಡ್ ಮಿರರ್ಸ್ ಅಂತ ಕರಿತೀವಿ. ಒಳ್ಳೆ ಲುಕ್ ಕೊಡುತ್ತೆ ಗಾಡಿಗೆ. ಆಮೇಲೆ ಮೈನು ಎಕ್ಸಾಸ್ಟ್ ಮಾತ್ರ ಚೇಂಜ್ ಮಾಡಿಸ್ಬಿಟ್ರೆ ಬೆಂಕಿ ಸಖತ್ತಾಗಿರುತ್ತೆ. ಯಾರಿಗೆ ಇಷ್ಟ ಆಗಲ್ಲ ಇದರಲ್ಲಿ ಎಕ್ಸಾಸ್ಟು. ರೆಡ್ ರೋಸ್ಟರ್ ಪರ್ಫಾರ್ಮೆನ್ಸ್ ಹಾಕ್ಸ್ಬಿಟ್ರೆ ಬನ್ನಿ ಗಾಡಿ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ಒಂದ್ಸರಿ. ಒಳ್ಳೆ ಹಲ್ಕಿದ್ದಂಗಿದೆ ಗುರು ಇಂಜಿನ್ನು. ಈ ಸೌಂಡ್ ಯಾರಿಗೆ ತಾನೇ ಇಷ್ಟ ಆಗಲ್ಲ. ಒಳ್ಳೆ ಮ್ಯೂಸಿಕ್ ಇದ್ದಂಗಿದೆ. ಇದು ಐಡಲ್ ಸೌಂಡು, ಹಂಗೆ ಹೊಡಿತಿದೆ ಗಾಳಿ. ಕ್ಯಾಮ್ರಾದಲ್ಲೂ ಮೈಕು ಫೀಲ್ ಆಗ್ಬೋದು. ಬನ್ನಿ ರೈಸ್ ಮಾಡಿ ತೋರಿಸ್ತೀನಿ. ಗಾಡಿನ ಅಲ್ಲಾಡುತ್ತೆ ಗುರು ರೈಸ್ ಮಾಡಿದ್ರೆ. ಎಕ್ಸಾಸ್ಟ್ ಏನಾದರೂ ಚೇಂಜ್ ಮಾಡಿಸಿದ್ರೆ ಮಾತ್ರ ಬೆಂಕಿ ಆಗಿರುತ್ತೆ ಗಾಡಿ. ಆಮೇಲೆ ಸೀಟು ಅಷ್ಟೇ, ಸಿಂಗಲ್ ಸೀಟ್ ಬರುತ್ತೆ, ಸಿಂಗಲ್ ಸೀಟ್ ಆಪ್ಷನ್ ಬರುತ್ತೆ. ಸಿಂಗಲ್ ಸೀಟ್ ಹಾಕ್ಸಿ ಹಿಂದೆ ಕೌಲ್ ಹಾಕ್ಸಿ. ಇದು ತುಂಬ ಜನ ಮಾಡಿಫೈ ಮಾಡಿಸ್ತಾರೆ. ಇದನ್ನು ಸಿಂಗಲ್ ಸೀಟ್ ಹಾಕ್ಸಿ ಇಲ್ಲಿ ಕಟ್ ಮಾಡಿಸಿ ಇದನ್ನು ಶಾರ್ಟ್ ಮಾಡಿಸ್ತಾರೆ. ಅದು ಅಷ್ಟೇ ಕಿಲ್ಲರ್ ಲುಕ್ ಕೊಡುತ್ತೆ ಗುರು. ಈ ಗಾಡಿ ಮಾತ್ರ ಯಾವ ಲೆವೆಲ್ ಮಾಡಿಫಿಕೇಶನ್ಸ್ ಮಾಡಿಸ್ಬೋದು ಅಂದರೆ ಕ್ರೇಜಿ. ಆಮೇಲೆ ಟ್ಯೂನ್ ಮಾಡಿಸ್ಬೋದು. ಇದನ್ನು ಕೋಡ್ 6 ಕಡೆಯಿಂದ ತುಂಬ ಗಾಡಿಗಳು ನೋಡ್ತಾ ಇರ್ತೀನಿ ನಾನು ಯೂಟ್ಯೂಬಲ್ಲಿ. ಆ ಕೋಡ್ 6 ಟ್ಯೂನ್ ಆಗಿ ಆಚೆ ಬಂದಿರೋ ಗಾಡಿಗಳನ್ನ ಏನು ಹೋಗುತ್ತೆ ಗುರು, ಏನು ಪರ್ಫಾರ್ಮೆನ್ಸ್ ಇರುತ್ತೆ. ನಾನು ಈ ಸ್ಪಾಟ್ ಮನೆ ಪಕ್ಕದಲ್ಲೇ ಇತ್ತು ಅಂತ ಅಷ್ಟೇ ಚಡ್ಡಿಯಲ್ಲಿ ಬಂದೆ. ನೀವೇನಾದರೂ ಒಂದು 10-15 ಕಿಲೋಮೀಟ್ರ್ ಚಡ್ಡಿ ಹಾಕ್ಕೊಂಡು ಓಡಿಸಿದ್ರೆ ಪಕ್ಕ ತೊಂದರೆ ಆಗೋಗುತ್ತೆ. ಅಷ್ಟು ಹೀಟ್ ಆಚೆ ಆಗ್ತಾ ಇರುತ್ತೆ. ಬನ್ನಿ ಕನ್ಕ್ಲೂಷನ್ ಮಾತಾಡ್ಬೇಡ. ಇದ್ರ ಪ್ರೋಸ್ ಏನಂದರೆ ಒಳ್ಳೆ ಅಟೆನ್ಷನ್ ಗ್ರಾಬರು. ಈ ಗಾಡಿ ಹೋಗ್ತಾ ಇದ್ರೆ ತಿರುಗಿ ನೋಡದೆ ಇರೋರು ಯಾರೂ ಇರಲ್ಲ. ನೆಕ್ಸ್ಟ್ ಬಂದು ಸಖತ್ ಪರ್ಫಾರ್ಮೆನ್ಸ್ ಗುರು. ಒಂದು ಗೇರ್ ಡೌನ್ ಮಾಡಿ ಹೊಡೆದ ಅಂದರೆ ಈಸಿ ಓವರ್ಟೇಕು. ನೆಕ್ಸ್ಟು ರಾಯಲ್ ಎನ್ಫೀಲ್ಡು ಬಿಲ್ಡ್ ಕ್ವಾಲಿಟಿ ಮಾತಾಡೋಂಗೆ ಇಲ್ಲ. ಆದರೆ ಇವಾಗ ಬಂದು ಕಾನ್ಸ್ ಮಾತಾಡೋಣ. ಏನಂದರೆ ಇದರಲ್ಲಿ ಏರ್ ಕೂಲ್ಡು ಮತ್ತು ಆಯಿಲ್ ಕೂಲ್ಡ್ ಎರಡೂ ಇದೆ. ಆದರೆ ಈ ಚಿಕ್ಕ ರೇಡಿಯೇಟ್ರು ಈ ದೊಡ್ಡ ಇಂಜಿನ್ನ ಕೂಲ್ ಮಾಡೋಕ್ಕಾಗಲ್ಲ. ಅದರಿಂದ ಏನಾಗುತ್ತೆ, ತುಂಬ ಹೀಟ್ ಆಚೆ ಹಾಕುತ್ತೆ. ಅದರಿಂದನೇ ಬೇಕಾದ್ರೆ ಪ್ಯಾಂಟ್ ಹಾಕಿಲ್ಲ ಅಂದರೆ ಫುಲ್ ಗ್ರಿಲ್ ಆಗ್ತಾ ಇರುತ್ತೆ ಕಾಲು. ಲೋ ಸ್ಪೀಡ್ಸಲ್ಲಿ ತುಂಬ ಹೆವಿ ಫೀಲ್ ಆಗುತ್ತೆ ಗಾಡಿ. ಮತ್ತು ಲಾಂಗ್ ರೈಡ್ಸ್ಗೆ ತುಂಬ ಅನ್ಕಂಫರ್ಟೇಬಲ್ಲು. ರೋಡ್ಸ್ ಚೆನ್ನಾಗಿತ್ತ, ಸ್ಪೀಡಾಗಿ ಹೋಗ್ತಾಯಿದ್ರೆ ನಮ್ಗೇನು ಗೊತ್ತಾಗಲ್ಲ ಗುರು. ಅದೇ ಒಂದು ಬ್ಯಾಡ್ ಪ್ಯಾಚ್ ಬಂತಂದರೆ ಸ್ಟಾರ್ಟ್ ಆಗುತ್ತೆ ನೋಡಿ, ಪಾಮ್ಸ್ ಹೇಕಾಗೋಕ್ಕೆ, ಶೋಲ್ಡರ್ ಹೇಕು, ಬಾಡಿ ಹೇಗೆ ಸ್ಟಾರ್ಟ್ ಆಗುತ್ತೆ. ಮಜಾ ಮಾಡ್ಕೊಂಡು ಓಡಿಸಿದ್ರೆ ಯಾವ ನೋವು ಏನೂ ಗೊತ್ತಾಗಲ್ಲ. ಬ್ಯಾಡ್ ಪ್ಯಾಚಸ್ ಬಂತಂದರೆ ಮುಗೀತು ನಮ್ಮ ಕತೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕಾಗಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಬಾಯ್ ಬಾಯ್.